ಬರ್ರಿ ಇವತ್ತು ಜೋಳದ ರೊಟ್ಟಿ ಮುಟ್ಗಿ ಮಾಡೋದು ನೋಡೋಣ. ಸ್ವಲ್ಪ ಕೊತ್ತಂಬರಿ ತೊಗೋರಿ, ಸ್ವಲ್ಪ ಬೆಳ್ಳುಳ್ಳಿ ತೊಗೋರಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ತೊಗೋರಿ, ನಾ 2 ತೊಗೊಂಡೀನಿ ರೀ. ಜೀರಿಗೆ ತೊಗೋರಿ, ಸ್ವಲ್ಪ ಉಪ್ಪು ತೊಗೋರಿ. ಇದಿಷ್ಟು ಬೇಕ್ರಿ ರೊಟ್ಟಿ ಮುಟ್ಗಿಗೆ. 2 ಸ್ಪೂನ ತುಪ್ಪ ತೊಗೋರಿ. ನಾ ತುಪ್ಪ ತೊಗೊಂಡಿನಿ, ನೀವು ಎಣ್ಣೆ ಬೇಕಿದ್ರೆ ಎಣ್ಣೆ ತೊಗೋರಿ. ಇದು ಖಾರ ಕಲ್ಲೊಳಗೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ತಿಕ್ಕ್ರಿ, ಗರ ಗರ ಅಂಥೇಳಿ ತಿಕ್ಕ್ರಿ. ಫ್ಲೇವರ್ ಚಲೋ ಬರ್ತೈತ್ರಿ ಮುಟ್ಗಿಗೆ. ಇದನ್ನೊಬ್ರು ಕಮೆಂಟ್ ಮಾಡಿ ಹೇಳಿದ್ರಿ ರೊಟ್ಟಿ ಮುಟ್ಗಿ ಮಾಡೋದು ತೋರಿಸ್ರಿ ಅಂಥೇಳಿ. ಅವ್ರ ಸಂಬಂಧ ಜೋಳದ ರೊಟ್ಟಿ ಮುಟ್ಗಿ ಮಾಡೋದು ತೋರ್ಸಾತೀವಿ ನೋಡ್ರಿ. ಬೆಳ್ಳುಳ್ಳಿ ಹಾಕೋರಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹಾಕೋರಿ. ಇದನ್ನ ಸಣ್ಣಂಗೆ ಜಜ್ರಿ. ಹಸಿರು ಮೆಣಸಿನ್ಕಾಯಿ ಹಾಕೋರಿ 2. ಇದನ್ನು ಜಜ್ಕೋರಿ. ನಾ ಇಲ್ಲೇ 2 ರೊಟ್ಟಿ ಆಗೋದನ್ನು 1 ರೊಟ್ಟಿ ಮಾಡೇನಿ ರೀ, ದಪ್ಪ ಮಾಡೀನಿ ಒಬ್ಬರು ತಿನ್ನೋ ಹಂಗೆ. ಅದಕ್ಕೆ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕಾಕತ್ತೇನೆ ರೀ. ನೀವು ಖಾರ ಅದು ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಮೆಣಸಿನ್ಕಾಯ್ದು ಹೆಚ್ಚು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ರೀ, ಸಣ್ಣಂಗೆ ಜಜ್ಕೋರಿ. ಎಲ್ಲ ಪೂರ್ತಿ ಸಣ್ಣ ಆಗ್ಬೇಕ್ರಿ. ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಸ್ವಲ್ಪ ಎಲ್ಲ ಅರ್ಕೋಬೇಕ್ರಿ. ಇನ್ನು ಜಜ್ಜೋಂಗಿಲ್ರಿ, ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ಚೆನ್ನಂಗೆ. ಹೀಗಾಗಿ ಕಲ್ಲಾಗೋಷ್ಟು ಪೂರ್ತಿ ಅರ್ಕೋರಿ ಸಣ್ಣ ಆಗೋಂಗೆ. ಇದು ಹಸಿ ಖಾರದ ಜೋಳದ ರೊಟ್ಟಿ ಮುಟ್ಗಿ ಅಂತಾರೆ. ತುಪ್ಪ 2 ಸ್ಪೂನ್ ರೀ. ತುಪ್ಪನೂ ಹಾಕೋರಿ, ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆನೂ ಹಾಕೋರಿ. ನೀವು ತಿನ್ನೋಕೆ ಯಾವ್ದು ಯೂಸ್ ಮಾಡ್ತೀರಲ್ರಿ ಎಣ್ಣೆ, ಅದನ್ನು ಹಾಕೋರಿ. ಇದು ಟೇಸ್ಟ್ ಚಲೋ ಬರ್ತೈತೆ ರೀ. ಇನ್ನೊಂದು ಮಸಾಲೆ ಖಾರದ್ದು ಮಾಡ್ತಾರೆ ರೀ, ಅದು ಟೇಸ್ಟು ಚಲೋ ಬರ್ತೈತೆ ರೀ. ನಾವು ಹೆಚ್ಚು ನಮ್ಮ ಮನೆಯಾಗ ಇದನ್ನು ಮಾಡ್ಕೊಂಡು ತಿಂತೀವಿ ರೀ. ರೊಟ್ಟಿ ಮಾಡ್ಕೊಂಡಿದ್ನಿ ರೀ, ರೊಟ್ಟಿನ ಇದಕ್ಕೆ ಹಾಕಿ ಸ್ವಲ್ಪ ಹಿಂಗೆ ತಿಕ್ಕಬೇಕ್ರಿ, ಚಂದಂಗೆ ತಿಕ್ಕಬೇಕ್ರಿ. ಬಿಸಿ ಇರ್ತೈತಲ್ರಿ ರೊಟ್ಟಿ, ಅದನ್ನು ತಿಕ್ಕಂತಲೇ ಸಾಫ್ಟ್ ಆಕೈತ್ರಿ. ಜಜ್ಜುಂಗಿಲ್ರಿ ಇದನ್ನು. ಎಲ್ಲ ಮಸಾಲೆ ಮಿಕ್ಸ್ ಆಗುವಂಗೆ ಸ್ವಲ್ಪ ಭಾರ ಹಾಕಿ ತಿಕ್ಕಬೇಕ್ರಿ. ಎಲ್ಲ ಕಡೆ ಸುತ್ತಲಾಗಿಂದ ತಕ್ಕೊಂಡು ಚೆಂದಂಗೆ ತಿಕ್ಕ್ರಿ. ಒಮ್ಮೆ ಎಲ್ಲರೂ ಊರಿಗೆ ಹೋಗಿ ಬಂದಿರ್ತೀವಿ ರೀ, ಅರ್ಜೆಂಟಿಗೆ ಪಲ್ಯ ಮಾಡೋದಾಗೋದಿಲ್ಲ. ಹಿಂಗೆ ರೊಟ್ಟಿ ಹಿಟ್ಟನ್ನ ಹತ್ಕೊಂಡು ರೊಟ್ಟಿ ಮಾಡ್ಕೊಂಡು ಹಿಂಗೆ ಮುಟ್ಗಿ ಮಾಡ್ಕೊಂಡು ತಿಂದುಬಿಡೋದ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಹೊಟ್ಟಿನೂ ತುಂಬತೈತೆ ರೀ. ಇದು ಅರ್ಜೆಂಟಾಗಿ ಆಗೋ ರೆಸಿಪಿ ರೀ ಇದು. ಹಿಂಗೆ ರೌಂಡ ಮಾಡ್ಕೋಬೇಕ್ರಿ. ನೋಡಿರಿ ಹಿಂಗೆ ಬಂದೈತೆ ನೋಡಿರಿ. ಮಾಡ್ಕೊಂಡು ತಿಂದ ಟೇಸ್ಟ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದೈತಿ ನಿಮ್ದು ಅನ್ನೋದು. ಥ್ಯಾಂಕ್ಸ್ ರೀ.